ಗುರ್ಲಾಪುರ ಕ್ರಾಸ್ನಲ್ಲಿ 8ನೇ ದಿನದ ಹೋರಾಟ ಮುಂದುವರೆದಿರತಕ್ಕಂಥದ್ದು. ಕಬ್ಬಿಗೆ 3500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಿವತ್ತು 8 ದಿನಗಳಿಂದ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ಈಗ ಮೆಡಿಕಲ್ ವಿದ್ಯಾರ್ಥಿಗಳು ಸಾಥ್ ನೀಡಿರ್ತಕ್ಕಂಥದ್ದು. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇವರೆಲ್ಲರೂ ಕೂಡ ಏನಂತಂದ್ರೆ ಮೂಡಲ್ಗಿ ತಾಲೂಕಿನ ಆರೋಗ್ಯ ಮೆಡಿಕಲ್ ಕಾಲೇಜಿನ ನರ್ಸಿಂಗ್ ಸ್ಟಾಫ್ ಹುಡುಗರು, ಇವರು ಎಲ್ಲರೂ ಕೂಡ ವಿದ್ಯಾರ್ಥಿಗಳು. ಸೊ ಇವತ್ತು ತಮ್ಮ ಒಂದು ಕಾಲೇಜ್ಗೆ ರಜೆಯನ್ನ ಘೋಷಣೆ ಮಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ಬಹಿಷ್ಕಾರವನ್ನು ಹಾಕಿ ಇವತ್ತು ರೈತರ ಪ್ರತಿಭಟನೆಗೆ ಬಂದು ನಿಂತಿರ್ತಕ್ಕಂಥದ್ದು. ಏನಂತಂದ್ರೆ ರೈತ ಅಂತಂದ್ರೆ ದೇಶದ ಬೆನ್ನೆಲುಬು. ಸೊ ಹಾಗಾಗಿ ಇವತ್ತು ನಮಗೆ ಅನ್ನ ಹಾಕೋರು ಕೂಡ ರೈತರು. ಆ ರೈತರ ಪರವಾಗಿ ನಾವು ಯಾವತ್ತೂ ಕೂಡ ಇರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬಂದು ಇವತ್ತಿನ ಈ ಒಂದು ರೈತರ ಹೋರಾಟಕ್ಕೆ ಸಾಥ್ ನೀಡಿರತಕ್ಕಂಥದ್ದು. ಪ್ರಮುಖವಾಗಿ ಹೇಳೋದಾದ್ರೆ ಏನಿವತ್ತು 7 ದಿನಗಳಲ್ಲೂ ಕೂಡ ಅನ್ನೋದಾದ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಇವತ್ತಿನ 8ನೇ ದಿನದ ಹೋರಾಟವನ್ನು ದೊಡ್ಡ ಮಟ್ಟಿಗೆ ಒಯ್ಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಒಂದು ಸಪೋರ್ಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲಿಂದ ಬಂದಿದ್ರಿ, ಯಾವ ರೀತಿ ನಿಮ್ಮ ಸಪೋರ್ಟ್ ಇರುತ್ತೆ? ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮೂಡಲ್ಗಿಯಿಂದ ಬಂದಿದ್ದೀವಿ. ನಾವು ಇದು ಮೂಡಲ್ಗಿ ತವತೆಯವರು. ನಮಗೆ ಈಗ ಪ್ರತಿಭಟನೆ ಒಂದು ನಡೆಯೋದಿರೋದ ಕಾರಣ ಎಷ್ಟೋ ದಿನಗಳು ಕೂಡ ರೈತರು ಈ ಪ್ರತಿಭಟನೆ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಮುಂದೋಗಿದ್ರು ಕೂಡ ರಾಜ್ಯ ಸರ್ಕಾರವು ಯಾವುದೇ ಆಗಿರ್ಬೋದು, ಒಂದು ಫ್ಯಾಕ್ಟರಿಗಳಾಗಿರ್ಬೋದು, ಯಾವುದೂ ಕೂಡ ಈ ಕಬ್ಬಿಣಿಯ ಬೆಲೆಗೆ ಒಂದು ಏನು ನಿಗದಿ ನಾವು ವಹಿಸದಿದ್ದ ಕಾರಣ ನಾವು ಕೂಡ ವಿದ್ಯಾರ್ಥಿಗಳ ವತಿಯಿಂದ ಆಗಿರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಆಗಿರ್ಬೋದು, ಈ ಕಡಾಡಿ ಸಂಸ್ಥೆ ವತಿಯಿಂದ ಆಗಿರ್ಬೋದು, ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡುವುದಾಗಿರ್ಬೋದು, ಈ ಮಟ್ಟದಲ್ಲಿ ಕೂಡ ಪ್ರತಿಯೊಂದಕ್ಕೂ ಕೂಡ ನಾವು ಭಾಗವಹಿಸಿದ್ದೇವೆ. ರೈತರಿಗೆ ಸರಿಯಾದ ಬೆಳೆಗೆ ತಕ್ಕಂತೆ ಅವರಿಗೆ ದರ ಸಿಗುವವರೆಗೂ ಕೂಡ ನಾವು ಈ ಪ್ರತಿಭಟನೆಯಲ್ಲಿ ನಾವು ಹೋರಾಡ್ತೇವೆ. ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಎಂದು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ಏನಂತಂದ್ರೆ ಪ್ರತಿ ಕ್ಷಣದ ಕೂಡ ನಾವು ರೈತರ ಬೆನ್ನಿಗೆ ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನೊಬ್ರು ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂತ? ನಾವು ಎಲ್ಲರೂ ನಿಂತ್ಕೊಂಡು ನಮ್ಮ ರೈತರ ಹೋರಾಟಕ್ಕೆ, ರೈತರ ಚಳುವಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಎಷ್ಟು ಜನ ಬಂದಿರಿ, ಎಲ್ಲಿಂದ ಬಂದಿರಿ? ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮೂಡಲ್ಗಿಯಿಂದ ಬಂದೀವಿ. ನಾವು ಒಂದು 45 ಜನ ಬಂದೀವಿ. ಎಲ್ಲರೂ ಸೇರಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನಮ್ಮ ರೈತರ ಹೋರಾಟಕ್ಕೆ, ನಮ್ಮ ರೈತರ ಚಳುವಳಿಗೆ. ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದರೂ ಏನಾದರೂ ನಾವು ಎಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಇದು ವಿದ್ಯಾರ್ಥಿಗಳು ಹೇಳುವಂಥದ್ದು. ಏನೇ ಆಗಲಿ ನಾವು ಕೂಡ ರೈತರ ಮಕ್ಕಳೇ ಇದ್ದೀವಿ. ಸೊ ನಾವು ರೈತರ ಬೆನ್ನಿಗೆ ಯಾವತ್ತೂ ಕೂಡ ನಿಲ್ತೀವಿ, ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಭಾಗವಹಿಸ್ತೀವಿ ಅನ್ನುವಂಥ ಮಾತನ್ನ ಇವತ್ತು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಗುರ್ಲಾಪುರ ಕ್ರಾಸ್ನಲ್ಲಿ 8ನೇ ದಿನದ ಹೋರಾಟ ಮುಂದುವರೆದಿರತಕ್ಕಂಥದ್ದು. ಕಬ್ಬಿಗೆ 3500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಿವತ್ತು 8 ದಿನಗಳಿಂದ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ಈಗ ಮೆಡಿಕಲ್ ವಿದ್ಯಾರ್ಥಿಗಳು ಸಾಥ್ ನೀಡಿರ್ತಕ್ಕಂಥದ್ದು. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇವರೆಲ್ಲರೂ ಕೂಡ ಏನಂತಂದ್ರೆ ಮೂಡಲ್ಗಿ ತಾಲೂಕಿನ ಆರೋಗ್ಯ ಮೆಡಿಕಲ್ ಕಾಲೇಜಿನ ನರ್ಸಿಂಗ್ ಸ್ಟಾಫ್ ಹುಡುಗರು, ಇವರು ಎಲ್ಲರೂ ಕೂಡ ವಿದ್ಯಾರ್ಥಿಗಳು. ಸೊ ಇವತ್ತು ತಮ್ಮ ಒಂದು ಕಾಲೇಜ್ಗೆ ರಜೆಯನ್ನ ಘೋಷಣೆ ಮಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ಬಹಿಷ್ಕಾರವನ್ನು ಹಾಕಿ ಇವತ್ತು ರೈತರ ಪ್ರತಿಭಟನೆಗೆ ಬಂದು ನಿಂತಿರ್ತಕ್ಕಂಥದ್ದು. ಏನಂತಂದ್ರೆ ರೈತ ಅಂತಂದ್ರೆ ದೇಶದ ಬೆನ್ನೆಲುಬು. ಸೊ ಹಾಗಾಗಿ ಇವತ್ತು ನಮಗೆ ಅನ್ನ ಹಾಕೋರು ಕೂಡ ರೈತರು. ಆ ರೈತರ ಪರವಾಗಿ ನಾವು ಯಾವತ್ತೂ ಕೂಡ ಇರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬಂದು ಇವತ್ತಿನ ಈ ಒಂದು ರೈತರ ಹೋರಾಟಕ್ಕೆ ಸಾಥ್ ನೀಡಿರತಕ್ಕಂಥದ್ದು. ಪ್ರಮುಖವಾಗಿ ಹೇಳೋದಾದ್ರೆ ಏನಿವತ್ತು 7 ದಿನಗಳಲ್ಲೂ ಕೂಡ ಅನ್ನೋದಾದ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಇವತ್ತಿನ 8ನೇ ದಿನದ ಹೋರಾಟವನ್ನು ದೊಡ್ಡ ಮಟ್ಟಿಗೆ ಒಯ್ಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಒಂದು ಸಪೋರ್ಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲಿಂದ ಬಂದಿದ್ರಿ, ಯಾವ ರೀತಿ ನಿಮ್ಮ ಸಪೋರ್ಟ್ ಇರುತ್ತೆ? ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮೂಡಲ್ಗಿಯಿಂದ ಬಂದಿದ್ದೀವಿ. ನಾವು ಇದು ಮೂಡಲ್ಗಿ ತವತೆಯವರು. ನಮಗೆ ಈಗ ಪ್ರತಿಭಟನೆ ಒಂದು ನಡೆಯೋದಿರೋದ ಕಾರಣ ಎಷ್ಟೋ ದಿನಗಳು ಕೂಡ ರೈತರು ಈ ಪ್ರತಿಭಟನೆ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಮುಂದೋಗಿದ್ರು ಕೂಡ ರಾಜ್ಯ ಸರ್ಕಾರವು ಯಾವುದೇ ಆಗಿರ್ಬೋದು, ಒಂದು ಫ್ಯಾಕ್ಟರಿಗಳಾಗಿರ್ಬೋದು, ಯಾವುದೂ ಕೂಡ ಈ ಕಬ್ಬಿಣಿಯ ಬೆಲೆಗೆ ಒಂದು ಏನು ನಿಗದಿ ನಾವು ವಹಿಸದಿದ್ದ ಕಾರಣ ನಾವು ಕೂಡ ವಿದ್ಯಾರ್ಥಿಗಳ ವತಿಯಿಂದ ಆಗಿರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಆಗಿರ್ಬೋದು, ಈ ಕಡಾಡಿ ಸಂಸ್ಥೆ ವತಿಯಿಂದ ಆಗಿರ್ಬೋದು, ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡುವುದಾಗಿರ್ಬೋದು, ಈ ಮಟ್ಟದಲ್ಲಿ ಕೂಡ ಪ್ರತಿಯೊಂದಕ್ಕೂ ಕೂಡ ನಾವು ಭಾಗವಹಿಸಿದ್ದೇವೆ. ರೈತರಿಗೆ ಸರಿಯಾದ ಬೆಳೆಗೆ ತಕ್ಕಂತೆ ಅವರಿಗೆ ದರ ಸಿಗುವವರೆಗೂ ಕೂಡ ನಾವು ಈ ಪ್ರತಿಭಟನೆಯಲ್ಲಿ ನಾವು ಹೋರಾಡ್ತೇವೆ. ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಎಂದು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ಏನಂತಂದ್ರೆ ಪ್ರತಿ ಕ್ಷಣದ ಕೂಡ ನಾವು ರೈತರ ಬೆನ್ನಿಗೆ ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನೊಬ್ರು ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂತ? ನಾವು ಎಲ್ಲರೂ ನಿಂತ್ಕೊಂಡು ನಮ್ಮ ರೈತರ ಹೋರಾಟಕ್ಕೆ, ರೈತರ ಚಳುವಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಎಷ್ಟು ಜನ ಬಂದಿರಿ, ಎಲ್ಲಿಂದ ಬಂದಿರಿ? ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮೂಡಲ್ಗಿಯಿಂದ ಬಂದೀವಿ. ನಾವು ಒಂದು 45 ಜನ ಬಂದೀವಿ. ಎಲ್ಲರೂ ಸೇರಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನಮ್ಮ ರೈತರ ಹೋರಾಟಕ್ಕೆ, ನಮ್ಮ ರೈತರ ಚಳುವಳಿಗೆ. ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದರೂ ಏನಾದರೂ ನಾವು ಎಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ.
ಇದು ವಿದ್ಯಾರ್ಥಿಗಳು ಹೇಳುವಂಥದ್ದು. ಏನೇ ಆಗಲಿ ನಾವು ಕೂಡ ರೈತರ ಮಕ್ಕಳೇ ಇದ್ದೀವಿ. ಸೊ ನಾವು ರೈತರ ಬೆನ್ನಿಗೆ ಯಾವತ್ತೂ ಕೂಡ ನಿಲ್ತೀವಿ, ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಭಾಗವಹಿಸ್ತೀವಿ ಅನ್ನುವಂಥ ಮಾತನ್ನ ಇವತ್ತು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.